ಮೇಡಮ್ ಒನ್ಸ್ ಅಪಾನ್ ಎ ಟೈಮ್ ನಮ್ಮ ಬಾಸ್ ಮಾಡಿರೋ ಕೋರಿಯೋಗ್ರಫಿ ಇದ್ದು ವಿಡಿಯೋಗ್ರಫಿ ನೋಡಿ ಜನರೆಲ್ಲ ನಮ್ಮ ಬಾಸ್ ಹತ್ರ ಆಟೋಗ್ರಾಫ್ ತಗೋತಿದ್ರು ಮೇಡಮ್. ನಮ್ಮ ಬಾಸ್ ಆಕ್ಟಿಂಗ್ ಅಲ್ಲಿ ನಾಯಕ, ಡ್ಯಾನ್ಸಿಂಗ್ ಅಲ್ಲಿ ನಾವಿಕ, ಸಿಂಗಿಂಗ್ ಅಲ್ಲಿ ಸೈನಿಕ. ಮೇಡಮ್ ಒಂದು ನಿಮಿಷ ಇರಿ. ಇದು ನಮ್ಮ ಬಾಸ್ಗೆ ಕಾಲೇಜಲ್ಲಿ ಬೆಸ್ಟ್ ಆಕ್ಟರ್ ಸಿಕ್ಕಿರೋ ಅವಾರ್ಡ್. ನೆಕ್ಸ್ಟ್ ನೋಡಿ, ಇದು ಡ್ಯಾನ್ಸಿಂಗಿಗೆ. ನೆಕ್ಸ್ಟ್ ಇದು ಸಿಂಗಿಂಗಿಗೆ. ಮೇಡಮ್ ಇದು ಬೆಸ್ಟ್ ಲೀಡರ್ ಆಫ್ ದಿ ಇಯರ್ಗೆ ಸಿಕ್ಕಿರೋ ಅವಾರ್ಡ್. ಸದ್ಯಕ್ಕೆ ಇಷ್ಟೇ ಇರೋದು. ಮೇಡಮ್ ನಮ್ಮ ಬಾಸ್ ಆಕ್ಟಿಂಗ್ ನೋಡಿ ಚಪ್ಪಾಳೆ ವಿಸಿಲ್ ಹೊಡೆದ ಜನರ ಸಂಖ್ಯೆ ಕೋಟಿ ಕೋಟಿ ಮೇಡಮ್. ನಮ್ಮ ಬಾಸ್ ಈಗ ಸದ್ಯಕ್ಕೆ ಒಂದು ಸಣ್ಣ ಬ್ರೇಕ್ ತಗೊಂಡಿದ್ದಾರೆ. ಮತ್ತೆ ಮೈ ಕೊಡವಿ ನಿಂತರೆ ಅವ್ರು ಎಪ್ಸೋ ಧೂಳಿಗೆ ಒಂದೇ ಕಣ್ಣು ಮುಚ್ಕೋಬೇಕು ಅಥವಾ ಬಾಯಿ ಮುಚ್ಕೋಬೇಕು ಮೇಡಮ್. ವಾವ್, ಅವ್ರಿಗೆ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಂದರೆ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಅಷ್ಟು ಟ್ಯಾಲೆಂಟ್ ಇದ್ದರೂ ಎಷ್ಟು ಸಿಂಪಲ್ ಆಗಿರ್ತಾರೆ. ತುಂಬಿದ್ ಕೂಡ ತುಳ್ಕಲ್ಲ ಅಂತ ಇಂಥವ್ರನ್ನೇ ನೋಡಿ ಹೇಳೋದಲ್ವಾ ಮೇಡಮ್. ಬಾಸ್ ಬಗ್ಗೆ ಹೇಳೋಕೆ ಹೋದ್ರೆ ತುಂಬಾ ಇದೆ, ಫ್ರೀ ಆದಾಗ ಹೇಳ್ತೀನಿ. ಇವಾಗ ನಂಗೆ ಸ್ವಲ್ಪ ಕೆಲಸ ಇದೆ. ಓಕೆ, ಬಾಯ್ ಮೇಡಮ್. ಇಷ್ಟೆಲ್ಲ ಕೇಳಿದ್ಮೇಲೆ ಅಭಿ ಅವರು ಖುಷಿ ಆಗೋ ಥರ ಏನಾದರೂ ಒಂದು ಗಿಫ್ಟ್ ಕೊಡಲೇಬೇಕು. ಹಲೋ, ಅಯ್ಯೋ ದೇವ್ರೆ, ಏನಪ್ಪ ಮಾಡ್ಲಿ ಇವಾಗ? ಯಾಕೆ ಸುಮ್ಮನೆ ಗಾಬರಿ ಆಗಿದ್ದೀರಾ? ಯಾರ್ದ ಫೋನು? ಏನಾದ್ರು ಕೆಡ್ಸುದ್ದಿನ? ಏನು ಕೆಟ್ಟ ಸುದ್ದಿನ? ಏನು ಲೀಲಾ ಅದು? ಇದು ಒಳ್ಳೆ ಸುದ್ದಿನೋ ಕೆಟ್ಟ ಸುದ್ದಿನೋ ಅಂತ ಅರ್ಥ ಆಗ್ತಿಲ್ಲ ಅಕ್ಕ. ನಾನು ಏನು ಮಾಡಲಿ ಇವಾಗ? ನೀವು ಹೇಳಿದ್ರೆ ಅಲ್ವಾ ಗೊತ್ತಾಗೋದು. ಮೊದಲು ಅದೇನು ವಿಷಯ ಅಂತ ಹೇಳಿ. ಅಮ್ಮಮ್ಮ ಬರ್ತಿದ್ದಾರೆ. ಅಮ್ಮಮ್ಮನ? ಅಮ್ಮಮ್ಮ ಅಂದರೆ ಯಾರದು? ಅವ್ರ ಹೆಸರು ಸುಲೋಚನಾ ಅಂತ. ಅಪ್ಪನ ಚಿಕ್ಕಮ್ಮ. ನಾವೆಲ್ಲರೂ ಅವ್ರನ್ನ ಅಮ್ಮಮ್ಮ ಅಂತ ಕರಿತೀವಿ. ಸರಿ, ಅವ್ರು ಬಂದರೆ ಏನು ಪ್ರಾಬ್ಲಮ್ಮು? ಪ್ರಾಬ್ಲಮ್ ಇದೆ ಲಕ್ಷ್ಮಿ. ಅಮ್ಮಮ್ಮಂಗೆ ನನ್ನ ಮದುವೆ ಆಗಿದೆ ಅಂತ ಗೊತ್ತಿದೆ. ಅವ್ರು ನನ್ನ ಗಂಡನ ನೋಡೋಕ್ಕೆ ಅಮೇರಿಕದಿಂದ ಸೀದಾ ಇಲ್ಲಿಗೆ ಬರ್ತಿದ್ದಾರೆ. ನನಗೊಂದು ಕೈ ಕಾಲೇ ಆಡ್ತಿಲ್ಲ. ಲೀಲಾ, ಏನಾದರೂ ರೀಸನ್ ಹೇಳಿ ಅವ್ರು ಬರೋದನ್ನ ಮುಂದಕ್ಕೆ ಹಾಕೋ. ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಆಗೋಗಿದೆ ಅಂತ ಅಕ್ಕ. ನಾಡಿದ್ದೇ ಇಲ್ಲಿರ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಲೀಲಾ, ಅವರು ನಿನ್ನ ಗಂಡನ ನೋಡಿದಾರಾ? ನೋಡಿಲ್ಲ ಅಕ್ಕ. ಆದರೆ ನಾವಿಬ್ರು ಹೇಗಿದ್ದೀವಿ, ಎಷ್ಟು ಚೆನ್ನಾಗಿದ್ದೀವಿ, ನಮ್ಮ ಸಂಸಾರ ಎಷ್ಟು ಚೆನ್ನಾಗಿದೆ ಅಂತ ನೋಡೋಕ್ಕೆ ಅವ್ರು ಅಲ್ಲಿಂದ ಇಲ್ಲಿಗೆ ಬರ್ತಿದ್ದಾರೆ. ಅವ್ರಿಗೆ ನಾನಂದ್ರೆ ಪಂಚ ಪ್ರಾಣ. ಅಯ್ಯೋ ಅಮ್ಮಮ್ಮನ ಮೇಡಮ್. ಅಯ್ಯೋ ಪಾಪ, ಮೊದಲೇ ಅವ್ರ ಹಾರ್ಟಲ್ಲಿ 3 ವೀಲ್ ಇದೆ. ಸಾರಿ, ಹೋಲ್ ಇದೆ. ವಿಶ್ವರೂಪ್, ಸಾರಿ ಮೇಡಮ್. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ. ಸೊ ಅಮ್ಮಮ್ಮನ ಆರೋಗ್ಯದ ವಿಷಯ ಯಾರಿಗೂ ಗೊತ್ತಾಗಬಾರ್ದಿತ್ತು. ಅವ್ರು ಬರ್ತಾರೆ ಅನ್ನೋ ಎಕ್ಸೈಟ್ಮೆಂಟಲ್ಲಿ ಹೇಳಿಬಿಟ್ಟೆ. ಸಾರಿ ಮೇಡಮ್, ಐ ಆಮ್ ಸಾರಿ. ಲೀಲಾ, ನಿಮ್ಮ ಅಮ್ಮಮ್ಮಂಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ? ಹೌದು ಮೇಡಮ್. ಪಾಪ ಈ ಇಳಿ ವಯಸ್ಸಲ್ಲಿ ತನ್ನ ಮೊಮ್ಮಗಳ ಗಂಡನ್ನು ನೋಡ್ಬೇಕು ಅಂತ ಸಪ್ತ ಸಾಗರನ ದಾಟಿ ಬರ್ತಿದ್ದಾರೆ ಮೇಡಮ್. ಆ ಅಮ್ಮಮ್ಮನ್ಗೆ ತನ್ನ ಮೊಮ್ಮಗಳು ಗಂಡನಿಂದ ದೂರ ಆಗಿದ್ದಾಳೆ ಅಂತ ಗೊತ್ತಾದ್ರೆ ಆ 3 ಹೋಲಾಗಿರುವ ಹಾರ್ಟ್ ಎಷ್ಟು ನೊಂದ್ಕೊಳ್ಳುತ್ತೆ ಮೇಡಮ್. ಅದೇ ನೋವಲ್ಲಿ ಇನ್ನೊಂದು ಹೋಲ್ ಆದ್ರೆ ತುಂಬಾ ಕಷ್ಟ ಅಲ್ವಾ ಮೇಡಮ್? ವಿಶ್ವರೂಪ್, ಏನ್ ಹೇಳ್ತಿದ್ದೀರಾ? ಅಯ್ಯೋ ಮೇಡಮ್, ನೀವು ಸ್ವಲ್ಪ ಸುಮ್ಮನೆ ಇರಿ. ನಾನೇನೋ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದೀನಿ. ಪ್ಲೀಸ್. ಅಯ್ಯೋ, ಈಗ ಏನು ಮಾಡೋದು? ಯಾವ ಐಡಿಯಾನು ಹೊಳಿತಾನೆ ಇಲ್ವಲ್ಲ. ನೋಡ್ಲಿಲ್ಲ, ನಾಳೆವರೆಗೂ ಟೈಮ್ ಇದೆ. ಡೋಂಟ್ ವರಿ. ಇದಕ್ಕೆ ಏನಾದರೂ ದಾರಿ ಇದೆಯಾ ಅಂತ ನೋಡ್ತೀನಿ. ಓಕೆ, ಪ್ಲೀಸ್ ರಿಲ್ಯಾಕ್ಸ್. ಅಯ್ಯೋ
ಇನ್ನೊಂದು ವಿಷಯನೇ ಮರ್ತೋಗಿದ್ದೆ. ಆಹಾ, ಎಂಥ ಗ್ಯಾಪಲ್ಲಿ ದೇವರು ಈ ಅವಕಾಶ ಕೊಟ್ಟ. ಅಕಸ್ಮಾತಾಗಿ ಬಾಸ್ ಬಗ್ಗೆ ಮೇಡಮ್ ಹತ್ರ ಹೇಳೋದಕ್ಕೂ ಈ ಅಮ್ಮಮ್ಮ ವಿಷಯ ಬಂದಿದ್ದಕ್ಕೂ ಸಿಂಕ್ ಆಗಿ ಲಿಂಕ್ ಆಗೋ ಟೈಮ್ ಬಂತು. ಈಗ ಅಂತರ ಮೇಡಮ್ ನಾನು ಅನ್ಕೊಂಡಾಗ ಮಾಡೇ ಮಾಡ್ತಾರೆ. ಗಾಡ್ ತು ಸಿಗ್ರೇಟು. ಈ ಕ್ಷಣಕ್ಕೂ ನಿನ್ ಮನ್ಸಲ್ಲಿ ದ್ವಂದ್ವ ಇದ್ರೆ ಅದನ್ನ ಈಗ್ಲೇ ಕಿತ್ತಾಡ್ತಾಡು. ಲೀಲಾನೇ ನೀನ್ ಹೆಂಡತಿ, ಇದನ್ನ ಯಾರು ತಪ್ಸಕ್ಕಾಗಲ್ಲ, ನೆನ್ಪಿಟ್ಕೋ. ನನ್ನ ಲೈಫಲ್ಲಿ ಈ ಕನ್ಫ್ಯೂಷನ್, ಈ ದ್ವಂದ್ವಗಳೆಲ್ಲ ಯಾಕೆ ಆಗ್ತಾ ಇದೆ? ಈ ಥರ ಆದಾಗ ಏನೋ ಪಾಠ ಕಲ್ಸಕ್ ಮಾಡುತ್ತೆ ಅಂತ ಹೇಳ್ತಾರೆ. ಇದರಿಂದ ದೇವ್ರು ನನಗೆ ಯಾವ ಪಾಠ ಹೇಳ್ತಾ ಇದ್ದಾನೆ? ನಂಗೆ ಗೊತ್ತಿತ್ತು ನೀವು ಹೀಗೆ ಯೋಚನೆ ಮಾಡ್ಕೊಂಡು ಕೂತಿರ್ತೀರಾ ಅಂತ. ಇಲ್ಲ, ನಾನೇನು ಯೋಚನೆ ಮಾಡ್ತಿರ್ಲಿಲ್ಲ. ಸುಳ್ಳು ಹೇಳಬೇಡಿ. ನಿಮ್ಮ ಮನಸ್ಸಲ್ಲಿ ಏನು ನಡೀತೆ ಅಂತ ತಿಳ್ಕೊಳಕ್ ಆಗದೆ ಇರೋಷ್ಟು ನಾನು ನಿಮ್ಮಿಂದ ದೂರ ಆಗಿಲ್ಲ. ನೀವು ಯಾಕೆ ನೊಂದ್ಕೋತೀರಾ? ಬೇಡ ಇದೆಲ್ಲ. ಈಗಲೂ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ, ನಿನಗೆ ನನ್ನ ಮೇಲೆ ಕೋಪ ಇಲ್ವಾ? ನಮ್ಮ ಲೈಫಲ್ಲಿ ಆಗಿರೋ ಸಿಚುವೇಶನು ಬೇರೆಯವ್ರ ಲೈಫಲ್ಲಿ ಆಗಿದ್ದಿದ್ರೆ ಫಸ್ಟು ಹೆಣ್ಮಕ್ಳ ಪರಿಸ್ಥಿತಿ ನೋಡಿ ಮರಗ್ತಾರೆ, ಗಂಡಸನ್ನ ದೂಷಿಸ್ತಾರೆ. ಆದರೆ ಈ ಸಿಚುವೇಶನಲ್ಲಿ ಯಾರ್ದು ತಪ್ಪಿಲ್ಲ. ಹೀಗಿರುವಾಗ ನೀವ್ಯಾಕೆ ನೊಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ? ಸಂದರ್ಭ ಹೇಗೆ ಬರುತ್ತೋ ಹಾಗೆ ಒಪ್ಕೊಂಡು ಹೋಗೋಣ. ಈಗ ನನ್ನನ್ನೇ ನೋಡಿ, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ, ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ. ಹಾಗಂತ ನಾನು ಯೋಚನೆ ಮಾಡ್ತಾ ಇದ್ದೀನ? ಸಿಚುವೇಶನ್ ಹೇಗೆ ಬರುತ್ತೋ ಹಾಗೆ ಹೋಗ್ತಾ ಇದ್ದೀನಿ ಅಷ್ಟೆ. ಪ್ಲೀಸ್ ನೀವು ನೊಂದ್ಕೋಬೇಡಿ. ನೀವು ನೊಂದ್ಕೊಂಡಿರೋದನ್ನ ನಾನು ನೋಡೋಕ್ಕಾಗಲ್ಲ. ಇಲ್ಲಿ ಯೋಚನೆ ಮಾಡಿದ್ರೂ ಪ್ರಾಬ್ಲಮ್ಮೇ, ಯೋಚನೆ ಮಾಡದೇ ಇದ್ರೂ ಪ್ರಾಬ್ಲಮ್ಮೇ. ಲೈಫ್ ಹೇಗೆ ಬರುತ್ತೋ ಹಾಗೆ ಅಕ್ಸೆಪ್ಟ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಅಪ್ಪ, ನೀವು ಸಮಾಧಾನ ಆದ್ರಲ್ಲ, ನಂಗೆ ಅಷ್ಟು ಸಾಕು. ಎಷ್ಟು ಯೋಚನೆ ಮಾಡಿದ್ರು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಪಾಪ ಲೀಲಾ ಈಗಾಗಲೇ ಪ್ರಾಬ್ಲಮಲ್ಲಿದ್ದಾಳೆ, ಈಗ ಈ ಪ್ರಾಬ್ಲಮ್ ಬೇರೆ ಬೇಕಿತ್ತಾ? ಅಮ್ಮಮ್ಮ ಬರೋದಂತೂ ತಡೆಯೋಕ್ಕಾಗಲ್ಲ, ಲೀಲಾನ ಮತ್ತೆ ಮನೆಗೆ ವಾಪಸ್ ಕಳ್ಸೋಕ್ಕೂ ಆಗಲ್ಲ. ಏನು ಮಾಡೋದು? ಅದು ಅಲ್ಲದೆ ಪಾಪ ಅವ್ರ ಅಮ್ಮಮ್ಮಂಗೆ ಆರೋಗ್ಯ ಬೇರೆ ಸರಿ ಇಲ್ವಂತೆ. ಇಂಥ ಸಿಚುವೇಶನಲ್ಲಿ ಏನು ಮಾಡಿದ್ರೆ ಸರಿ? ಅವ್ರ ಅಮ್ಮಮ್ಮಂಗೂ ಏನೂ ಆಗಬಾರ್ದು, ಲೀಲಾ ಬಗ್ಗೆನೂ ಗೊತ್ತಾಗಬಾರ್ದು, ಇಲ್ಲಿ ಯಾರಿಗೂ ಏನೂ ಪ್ರಾಬ್ಲಮ್ ಆಗಬಾರ್ದು. ಆ ಥರ ಎಲ್ಲ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಇದಕ್ಕೇನಾದರೂ ಒಂದು ದಾರಿ ಹುಡುಕ್ಬೇಕಲ್ಲ. ಎಸ್, ಗುಡ್ ಐಡಿಯಾ. ಲೀಲಾ, ನಿನ್ನೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗೋಯ್ತು. ಅಕ್ಕ ಪ್ಲೀಸ್ ಸುಮ್ಮನೆ ರೀ, ತಮಾಷೆ ಮಾಡಬೇಡಿ. ನನ್ನ ಪ್ರಾಬ್ಲಮ್ ಸಾಲ್ವ್ ಆಗೋದು ಒಂದೇ, ಬೇವಿನ ಮರದಲ್ಲಿ ಮಾವಿನಕಾಯಿ ಬಿಡೋದು ಒಂದೇ. ಸಾಧ್ಯ ಇಲ್ಲದೆ ಇರೋದನ್ನ ಸಾಧ್ಯ ಮಾಡಿ ತೋರಿಸಿದ್ರೆ ಹೇಗಕ್ಕ ಮಾಡ್ತೀರಾ? ಏನು ತಮಾಷೆ ಮಾಡ್ತಿದ್ದೀರಾ? ನಿಮಗೆ ತಮಾಷೆ ಮಾಡೋಕೆ ಅಷ್ಟೊಂದು ಇಷ್ಟ ಇದ್ರೆ ವಿಶ್ವರೂಪ ಹತ್ರ ಮಾಡಿ ಹೋಗಿ. ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ. ನೋಡ್ಲಿಲ್ಲ, ನನ್ನ ಹತ್ರ ಒಂದು ಐಡಿಯಾ ಇದೆ.
ಅದು ಬರೀ ಐಡಿಯಾ ಅಲ್ಲ, ಎಕ್ಸ್ಟ್ರಾಡಿನರಿ ಐಡಿಯಾ. ಆದರೆ ನನಗೆ ಯಾಕೋ ನೀನು ಒಪ್ಕೊಳ್ಳೋದು ಡೌಟ್. ನೀವು ಫಸ್ಟ್ ಐಡಿಯಾ ಹೇಳಿ, ಒಪ್ಕೊಳ್ಳೋದು ಬಿಡೋದು ಆಮೇಲೆ. ಇಲ್ಲ ಇಲ್ಲ, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ನೀನು ಒಪ್ಕೊಳ್ಳಲ್ಲ. ಆದರೆ ಒಬ್ರಿದ್ದಾರೆ, ಅವ್ರು ಹೇಳಿದ್ರೆ ಒಪ್ಕೋತೀಯ ಅಂತ ನನಗೆ ಗೊತ್ತು. ಅಕ್ಕ, ನಾನು ಮೊದಲೇ ಟೆನ್ಷನಲ್ಲಿದ್ದೀನಿ. ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಏನಂತ ಹೇಳಿ. ಅಯ್ಯೋ, ಹೇಳಿಲ್ವಾ ಪ್ರಾಬ್ಲಮ್ ಸಾಲ್ವ್ ಅಂತ? ಮತ್ತ್ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ನೋಡು, ನಿಮ್ಮ ಅಮ್ಮಮ್ಮ ಬರ್ತಾರೆ, ನಿನ್ನ ಗಂಡನ ನೋಡ್ತಾರೆ, ಖುಷಿಯಾಗಿರ್ತಾರೆ, ನೆಮ್ಮದಿಯಾಗಿ ವಾಪಸ್ ಹೋಗ್ತಾರೆ. ಇದಾಗತ್ತೆ, ಆಗೋ ಥರ ನಾನು ಮಾಡ್ತೀನಿ. ಅಕ್ಕ, ನೀವು ಹುಷಾರಾಗಿದ್ದೀರಾ? ಇರಿ, ನಾನು ನಿಮಗೆ ಮಾತ್ರೆ ಕೊಡ್ತೀನಿ. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಇಷ್ಟು ಖುಷಿಯಾಗಿ ಹೇಳ್ತಾ ಇದ್ದೀನಿ, ನೀನು ನೋಡಿದ್ರೆ ಮಾತ್ರೆ ಕೊಡ್ಲಾ ಅಂತ ಕೇಳ್ತಿದ್ಯಾ. ನೋಡು, ಈಗ ನನ್ನ ಜೊತೆ ಬಾ, ನನ್ನ ಐಡಿಯಾ ಏನು ಅಂತ ನಿಂಗೆ ಹೇಳ್ತೀನಿ. ಬಾ ನನ್ನ ಜೊತೆ. ಅಕ್ಕ, ಬಾ ಹೇಳ್ತೀನಿ. ಅಭಿ, ಅಭಿ, ಅದರ ಏನಾಯ್ತು? ಇಲ್ಲ, ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ಎನಿ ಪ್ರಾಬ್ಲಮ್? ನನಗೂ ಗೊತ್ತಿಲ್ಲ, ಅಕ್ಕ ಕರ್ಕೊಂಡು ಬಂದರು. ಅಭಿ, ನಾನು ಹೇಳ್ತೀನಿ. ಲೀಲಾ ನಿಮ್ಮ ಹೆಂಡತಿ. ಅಂತರ ಏನು ಹೇಳ್ತಿದ್ಯಾ? ಅಕ್ಕ, ಶಾಕ್ ಆಗಬೇಡಿ. ಅಭಿ, ನೀವು ಲೀಲನ್ ಗಂಡನಾಗಿ ಆ್ಯಕ್ಟ್ ಮಾಡ್ತೀರಾ? ಸ್ವಲ್ಪ ದಿನದ ಮಟ್ಟಿಗಷ್ಟೇ. ಆಕ್ಟಾ? ಅಕ್ಕ, ನೀವು ಮೊದಲೇ ಈ ವಿಷಯ ಅಂತ ಹೇಳಿದಿದ್ರೆ ನಾನು ಬೇಡ ಅಂತಿದ್ದೆ. ಬನ್ನಿ ಹೋಗೋಣ. ಲೀಲಾ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಭಿ, ಪಾಪ ಲೀಲಾ ತುಂಬ ದೊಡ್ಡ ಪ್ರಾಬ್ಲಮಲ್ಲಿದ್ದಾಳೆ. ಅವ್ರ ಅಜ್ಜಿ ಫಾರಿನಿಂದ ಇಲ್ಲಿಗೆ ಬರ್ತಿದ್ದಾರೆ, ಅದು ಲೀಲಾ ನೋಡೋಕೆ ಅಂತಾನೆ ಬರ್ತಿದ್ದಾರೆ. ಲೀಲನ್ಗೆ ಮದುವೆ ಆಗಿರೋ ವಿಷಯ ಗೊತ್ತು, ಆದರೆ ಇವಳು ಪಾಪಿ ಗಂಡ ಬಿಟ್ಟು ಹೋಗಿರೋದು ಗೊತ್ತಿಲ್ಲ. ಅದು ಅಲ್ಲದೆ ಇವಳ ಗಂಡನ್ನ ಅವ್ರು ನೋಡೂ ಇಲ್ಲ. ಅಷ್ಟೇ ಅಲ್ಲ ಅಭಿ, ಅವ್ರ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆಯಂತೆ. ಕೊನೆಗಾಲದಲ್ಲಿ ಈ ವಿಷಯ ಗೊತ್ತಾದರೆ ಅವ್ರು ಸುಮ್ಮನೆ ನೋವು ಅನುಭವಿಸ್ಬೇಕಲ್ವಾ? ಸೊ ನೀವು ಲೀಲಾ ಗಂಡನಾಗಿ ಆ್ಯಕ್ಟ್ ಮಾಡಿದ್ರೆ ಕೊನೆಗಾಲದಲ್ಲಿ ಒಂದು ಹಿರಿಯ ಜೀವಕ್ಕೆ ನೆಮ್ಮದಿ ಕೊಟ್ಟು ಪುಣ್ಯ ನಿಮಗೆ ಬರುತ್ತೆ. ಪ್ಲೀಸ್ ಇಲ್ಲ ಅನ್ಬೇಡಿ ಅಭಿ, ಪ್ಲೀಸ್. ಆಕ್ಟಾ? ನಾನು ಹೇಗೆ ಆ್ಯಕ್ಟ್ ಮಾಡೋಕ್ಕಾಗತ್ತೆ? ಸುಮ್ಮನೆ ಇರಿ ಅಭಿ. ನೀವು ಕಾಲೇಜ್ ಡೇಸಲ್ಲೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರಿ ಅಂತ ವಿಶ್ವರೂಪ್ ನಂಗೆ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನೀವು ಆ್ಯಕ್ಟ್ ಮಾಡಿರೋದಕ್ಕೆ ಸಿಕ್ಕಿರೋ ಅವಾರ್ಡ್ನೆಲ್ಲ ನನಗೆ ತೋರಿಸಿದ್ದಾರೆ. ನೀವು ಅವಾಗಲೇ ಅವಾರ್ಡೆಲ್ಲ ತೊಗೊಂಡಿರೋರು, ಆಫ್ಟರ್ ಆಲ್ ಗಂಡನ ಕ್ಯಾರೆಕ್ಟರ್ ಮಾಡೋಕ್ಕಾಗಲ್ವಾ? ಪ್ಲೀಸ್ ಅಭಿ, ನೀವಿಲ್ಲ ಅಂದರೆ ನನಗೆ ತುಂಬ ಹರ್ಟ್ ಆಗುತ್ತೆ. ನನಗೆ ಈ ಕ್ಯಾರೆಕ್ಟರ್ಗೆ ನೀವು ಬಿಟ್ಟು ಬೇರೆ ಇನ್ಯಾರನ್ನೂ ನಾನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಿಲ್ಲ. ಪ್ಲೀಸ್ ಅಭಿ, ಇಲ್ಲ ಅನ್ಬೇಡಿ. ಪ್ಲೀಸ್ 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 ಅಂದ್ರ ನನ್ನ ಮಾತು ಕೇಳು, ಇದೆಲ್ಲ ಬೇಡ. ಅಭಿ, ನೀವು ನನಗೋಸ್ಕರ ಅಲ್ಲದೆ ಇದ್ರೂ ಲೀಲಾಗೋಸ್ಕರನಾದರೂ ಒಪ್ಕೊಳ್ಳೇಬೇಕು. ನಾ ಆ್ಯಕ್ಟ್ ಮಾಡ್ತೀನಿ ಲೀಲನ್ ಗಂಡನ. ವಾವ್, ಥ್ಯಾಂಕ್ ಯು ಸೋ ಮಚ್ ಅಭಿ. ನನಗೆ ಗೊತ್ತಿತ್ತು ನೀವು ಒಪ್ಕೋತೀರಾ ಅಂತ. ನೀವು ಮಾಡೋ ಪರ್ಫಾರ್ಮೆನ್ಸ್ನ ಲೀಲಾ ಅಮ್ಮಮ್ಮ ನೋಡಿದ್ರೆ ಕಳ್ದೇ ಹೋಗ್ಬಿಡ್ತಾರೆ. ನೀವು ಮಾಡೋ ಪರ್ಫಾರ್ಮೆನ್ಸಿಂದ ನೀವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಯಾರಿಂದನೂ ಹೇಳಕ್ ಚಾನ್ಸೇ ಇಲ್ಲ. ಏನ್ ಲೀಲಾ, ನಿನ್ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಖುಷಿ ಪಡು.
ದುರ್ಗಾ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡು. ಲೀಲಾ ಏಜೆಗೆ ಏನಾಗಬೇಕು? ಅತ್ತೆ ಏನು ಕೇಳ್ತಿದ್ದೀರಾ ನೀವು? ಉತ್ತರ ಗೊತ್ತೋ ಗೊತ್ತಿಲ್ವೋ ಹೇಳಲ್ವಾ? ಸರಿ ಬಿಡು. ಸರು, ಅಭಿಗೆ ಲೀಲಾ ಏನಾಗಬೇಕು? ಅಮ್ಮ ನೀವಾದರೂ ಹೇಳಿ, ಲೀಲಾ ಈ ಮನೆಗೆ ಏನಾಗಬೇಕು? ಸರಿ, ನೀವ್ಯಾರೂ ಹೇಳಲ್ಲ ಅಲ್ವಾ? ಉತ್ತರ ನಾನು ಹೇಳ್ತೀನಿ. ಲೀಲಾ ಈ ಮನೆಗೆ ಸೊಸೆ ಆಗಬೇಕು. ದುರ್ಗಾ, ಸರು, ಲಕ್ಷ್ಮಿಗೆ ಅತ್ತೆ ಆಗಬೇಕು. ಅಭಿಗೆ ಹೆಂಡತಿ ಆಗಬೇಕು. ಒಟ್ಟಿನಲ್ಲಿ ಈ ಮನೆಗೆ ಅವಳು ಯಜಮಾನಿ ಆಗಬೇಕು. ಅತ್ತೆ ಒಂದು ನಿಮಿಷ ದುರ್ಗಾ, ನೀವೆಲ್ಲರೂ ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅದೇನು ಹೇಳ್ತೀರಾ ಹೇಳಿ ಮೇಡಮ್. ಇನ್ಮೇಲೆ ಲೀಲಾ, ಅಭಿ ಇಬ್ರು ಗಂಡ ಹೆಂಡತಿಯಾಗಿರ್ತಾರೆ. ಇದೇನು ಹೇಳ್ತಿದೀಯಮ್ಮ ನೀನು? ಎಲ್ರಿಗೂ ಶಾಕ್ ಆಗ್ತಿದ್ಯಾ? ನಾನು ಹೇಳ್ತಿರೋದು ನಿಜಾನೇ. ಅಭಿ, ಲೀಲಾ ಇಬ್ಬರು ಇನ್ಮೇಲೆ ಗಂಡ ಹೆಂಡತಿ. ಆದರೆ ಅದು ಸ್ವಲ್ಪ ದಿನದ ಮಟ್ಟಿಗೆ. ಅತ್ತೆ ಪ್ಲೀಸ್ ಅರ್ಥ ಆಗೋ ಹಾಗೆ ಹೇಳಿ. ಲೀಲಾ ಅಜ್ಜಿ ಅಂದರೆ ಅವ್ರ ಅಮ್ಮಮ್ಮ ಸುಲೋಚನಾ ಈ ಮನೆಗೆ ಬರ್ತಿದ್ದಾರೆ. ಲೀಲಾಗೆ ಮದುವೆ ಆಗಿರೋದಷ್ಟೇ ಅವ್ರಿಗೆ ಗೊತ್ತಿರೋದು. ಅವಳ ಗಂಡ ಮೋಸ ಮಾಡಿ ಹೋಗಿರೋ ವಿಷಯ ಅವ್ರಿಗೆ ಗೊತ್ತಿಲ್ಲ. ಅದು ಅಲ್ಲದೆ ಅವ್ರ ಆರೋಗ್ಯ ಬೇರೆ ಸರಿ ಇಲ್ಲ. ಅವ್ರು ಈ ಮನೇಲಿರೋವರೆಗೂ ಲೀಲಾ, ಅಭಿ ಇಬ್ರು ಗಂಡ ಹೆಂಡತಿಯಾಗಿ ಆ್ಯಕ್ಟ್ ಮಾಡ್ತಾರೆ. ಇವರಿಬ್ರು ಮಾತ್ರ ಅಲ್ಲ, ಇವ್ರ ಜೊತೆಗೆ ನಾವೆಲ್ಲರೂ ಕೂಡ ಆ್ಯಕ್ಟ್ ಮಾಡಬೇಕು. ಇಡೀ ಮನೆ ಈ ನಾಟಕಕ್ಕೆ ರೆಡಿ ಆಗಬೇಕು. ಅಕ್ಕ ಏನಕ್ಕ ಹೇಳ್ತಿದ್ದಾರೆ ಅತ್ತೆ? ನನಗೂ ಗೊತ್ತಿಲ್ಲ ಸರು, ಆದರೆ ಅಂತರ ಅತ್ತೆ ಏನು ಹೇಳ್ತಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಏನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ನಿಮ್ಮೆಲ್ರಿಗೂ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಆದರೆ ನನ್ನ ಫ್ರೆಂಡ್, ನನ್ನ ತಂಗಿ ಆಗಿರೋ ಲೀಲಾ ಕಷ್ಟದಲ್ಲಿರುವಾಗ ನನಗೆ ಈ ರೀತಿ ನಾಟಕ ಮಾಡಿಸೋದು ಬಿಟ್ಟು ಬೇರೆ ದಾರಿ ಕಾಣ್ತಿಲ್ಲ. ಇದಕ್ಕೆ ಅಭಿನೂ ಒಪ್ಪಿದ್ದಾರೆ. ಸೊ ನೀವೆಲ್ಲರೂ ಒಪ್ಪಿದ್ದೀರಲ್ವಾ? ಏಜೆನೇ ಒಪ್ಪಿದ್ಮೇಲೆ ಇಡೀ ಮನೆ ಒಪ್ದ ಹಾಗೆ ಅತ್ತೆ. ನಮ್ಮೆಲ್ರಿಗೂ ಓಕೆ, ನೀವೇನೇ ಹೇಳಿದ್ರು ಮಾಡ್ತೀವಿ. ಇನ್ನೊಂದು ವಿಷಯ, ಲೀಲಾ ಅಮ್ಮಮ್ಮನ ಪ್ರಕಾರ ಅಭಿ, ಲೀಲಾ ಇಬ್ಬರು ಗಂಡ ಹೆಂಡತಿ. ಇನ್ನು ನನ್ನ ವಿಷಯಕ್ಕೆ ಬಂದರೆ ನಾನು ಈ ಮನೆಗೆ ಪರಿಚಯದವಳಾಗೆ ಉಳ್ಕೋತೀನಿ. ಇದು ನಿಮ್ಮೆಲ್ರಿಗೂ ನೆನಪಿರಲಿ. ಆಗ್ಲಮ್ಮ, ನೀನು ಮಾಡಕ್ಕೆ ಹೊರಟಿರೋ ಕೆಲಸದಿಂದ ಒಂದು ಜೀವಕ್ಕೆ ನೆಮ್ಮದಿ ಸಿಗುತ್ತೆ ಅನ್ನೋದಾದರೆ ನಾವೆಲ್ಲ ನಿನ್ನ ಜೊತೆಗಿರ್ತೀವಿ. ಥ್ಯಾಂಕ್ ಯು ಅಮ್ಮ. ಅಮ್ಮಮ್ಮ ಈ ಮನೇಲಿರೋವರೆಗೂ ಪ್ರತಿಯೊಂದು ಹೆಜ್ಜೆನೂ ಹುಷಾರಾಗಿಡಬೇಕು.
ನಾವು ಮಾಡೋ ಒಂದು ಎಡವಟ್ಟು ಒಂದು ಹಿರಿ ಜೀವಕ್ಕೆ ಆಪತ್ತಾಗಬಾರ್ದು. ಸೊ ಇದಕ್ಕೆ ನೀವೆಲ್ಲರೂ ಒಪ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅತ್ತೆ, ಇದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ. ಅದ್ ಹೇಗ್ ಸಾಧ್ಯ? ನೀವು ಏಜೆ ಗಂಡ ಹೆಂಡತಿ ಅನ್ನೋದು ಬದಲಾಯಿಸಕ್ಕಾಗದೇ ಇರೋಂಥ ಸತ್ಯ. ಅದನ್ನ ನೀವೇ ಹೇಗ್ ಚೇಂಜ್ ಮಾಡ್ತೀರಾ? ಚೇಂಜ್ ಮಾಡ್ತಿಲ್ಲ ದುರ್ಗಾ, ಸ್ವಲ್ಪ ದಿನದ ಮಟ್ಟಿಗೆ ಆ್ಯಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆದರೂ ಅತ್ತೆ ನಮ್ಗಿದೆಲ್ಲ ಒಪ್ಪಿಗೆ ಇಲ್ಲ, ನಾವಿನ್ನೆಲ್ಲ ಆಕ್ಸೆಪ್ಟ್ ಮಾಡಲ್ಲ. ಇದು ರಿಕ್ವೆಸ್ಟ್ ಅಲ್ಲ, ಇದು ನಾನು ಮಾಡ್ತಿರೋ ಆರ್ಡರ್.